ಮಾದಪ್ಪಣ ಸದಾಗಿದ್ಯಾ? ಬಾರು, ಏನೋ ಅರ್ಜೆಂಟ್ ಕೆಲಸ ಅಂದಲ್ಲ, ಏನಾಯ್ತು? ಹೇಳ್ತೀನಿ ಮಾವ, ಅದನ್ನೇನೋ ಸಮಾಧಾನದಿಂದ ಕೇಳಬೇಕು, ಎಕ್ಸೈಟ್ ಆಗಬಾರ್ದು. ಒಬ್ರು ಹೆಂಗ್ಸ್ನ ಇನ್ಯಾರೋ ಒಬ್ರು ಕಿಡ್ನಾಪ್ ಮಾಡಿ ಬಚ್ಚಿಟ್ಟಿದ್ದಾರೆ. ಅವ್ರನ್ನ ಕಾಯೋದಕ್ಕಂತ ರೌಡಿಗಳನ್ನೂ ಇಟ್ಟಿದ್ದಾರೆ ಮಾವ. ಏನೋ ಹೆಂಗಸ್ನ ಬಚ್ಚಿಟ್ಟವ್ರ? ಅಯ್ಯೋ ಮಕ್ಕಳವ, ಏನ್ ಮಾದಪ್ಪಣ ಇದು? ಪಾಪ ಅಮ್ಮ, ಯಾರ ತಾಯಿನೋ, ಯಾರ ಗೆಂಡ್ರೋ, ಯಾವ ಮನೆ ಯಜಮಾನಿನೋ? ಪಾಪ ಅವ್ರನ್ನ ನೋಡ್ದೆ ಕಾಣ್ದೆ ಅವ್ರ ಮನೆಯವರಲ್ಲ, ಅದು ಏಟ್ರನ್ನ ಕಷ್ಟಪಡ್ತಿರ್ಬೋದು, ನೊಂದ್ಕೊಂಡಿರ್ಬೋದು. ಪಾರು, ಅವ್ರೆಲ್ಲವ್ರಂತ ಹೇಳು ಪಾರು. ಆ ನಮ್ಮಪ್ಪ ಹನುಮಂತಪ್ಪ ಬೆಟ್ಟನೆ ಕಿತ್ಕ ಬಂದಂಗೆ ಆ ಅಮ್ಮನ ನಾ ಎತ್ತಾಕ ಬರ್ತೀನಿ. ಒಬ್ಬರ ಜೀವನ ಉಳಿಸೋದು ನಿನಗೂ ಸುಲಭ ಶಿವು, ಆದರೆ ಇವಾಗ ಹೋಗೋದು ಬೇಡ, ರಾತ್ರಿ ಹೋಗೋಣ. ಶತ್ರುಗಳ ಜಾಗಕ್ಕೆ ಹೋಗಿ ಹೊಡೆಯೋದ್ರಲ್ಲಿ ಬೇರೆನೇ ಮಜಾ ಇದೆ. ಅಂಕಲ್, ನೀವು ಹೇಳ್ತಿರೋದು ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಅಲ್ವಾ? ಅದೇ ಕಣವ್ವ, ಶಿವು ನಮ್ಮ ಜೊತೆ ಇದ್ದಾನಲ್ಲ, ಜಯ ನಮ್ದೇ. ಆ ಹೆಂಗ್ಸ್ನ ಶಿವು ಉಳಿಸ್ಕೋತಾನೆ. ನಾನು ಸಿಗ್ತೀನಿ ಕಣವ್ವ. ಶಿವು, ಬರ್ತೀನಿ. ಸರಿ ಮಾದಪ್ಪಣ. ಮಾವ, ಮಾದಪ್ಪ ಅಂಕಲು ಸೈನಿಕರ ಯುದ್ಧನೇ ನೋಡಿದವರು. ಅಂಥವ್ರು ನನ್ಗೊಬ್ನಿಗೆ ಆಗಲ್ಲ, ಶಿವನ ಕರಿ ಅಂತ ಅಂದರು. ಅವ್ರ ಕೈಲೇ ಆಗ್ತಿರೋದು ನೀನು ಮಾಡ್ತೀನಿ ಅಂತಿದ್ಯಲ್ಲ ಮಾವ, ಹೇಗೆ? ಬಾರು, ನೀನ್ ನನ್ನ ಇತ್ತೀಚೆಗೆ ಪೂರ್ತಿಯಾಗಿ ನೋಡ್ತಿದ್ಯಾ, ಆದ್ರೆ ನೀನು ಓದಕ್ಕೆ ಅಂತ ಊರ್ ಬಿಟ್ಟು ಹೋಗಿದ್ದಾಗ ಈ ಶಿವ ಏನಾಗಿದ್ದ ಅಂತ ನನಗೆ ಗೊತ್ತಿಲ್ಲ. ಏನಾಯ್ತಪ್ಪ ಹಿಂಗೆ? ಅಭಯ, ಏನಾಯ್ತಪ್ಪಯ್ಯ? ಪರ್ಶನ್ ಒಳಗೆ ಕಳ್ಸು, ಒಳಗೆ ಕಳ್ಸು. ದೊರೆ, ಹೋಗಿ ಹೋಗಿ ಮೊದಲು. ಏನಾಯ್ತಪ್ಪಯ್ಯ? ನೀನು ಹೋಗ್ಲು, ಒಳಗೆ ಹೋಗೋ. ನೀನು ನಿಮ್ಗಾಗ್ಲೇ ಹೇಳಿದ, ನೀವು ಹೋಗಿತ್ತ, ನೀವು ಹೋಗಿ. ಜೈ ಛತ್ರಿ, ಅಪ್ಪಯ್ಯ ಒದ್ದಾಡ್ತವನ ಒಳಗೋಗು ಅಂತೀಯಲ್ಲ? ಅಪ್ಪಯ್ಯ ನೀನು ಹೋಗೋ, ಇಲ್ದೆ ನನ್ನ ಮೇಲೆ ಆನೆ. ಹೋಗು ಒಳಗೆ ನೀನು. ಅಪ್ಪಯ್ಯ, ನೀವು ನಂತರ ಏನೋ ಮುಚ್ಚುತ್ತಿದ್ದೀರಾ, ಅದೇನು ವಿಷಯ ಅಂತ ಹೇಳಪ್ಪಯ್ಯ. ಈಗ ಮಾತಾಡೋ ಸಮಯ ಅಲ್ಲ, ಹೋಗೋ. ಅಯ್ಯೋ ಚಿಕ್ಕದರೆ, ನೀವು ಕಾಲಿಗೆ ಬೀಳ್ತೀನಿ. ನೀವು ಹೋಗಿದ್ದಾರೆ, ಗೊತ್ತಾಗೋ ಟೈಮ್ನಾಗೆ ಎಲ್ಲ ಗೊತ್ತಾಗ್ತಿದೆ. ಈಗ ಹೋಗಿ ಮೊದಲು. ಲೈ ಛತ್ರಿ, ನನ್ನಿಂದ ಏನೋ ಮುಚ್ಚಿರ್ತಾ ಇದ್ದೀರಾ? ಒಂದೇ ಒಂದಿನ ಕುತ್ತಿಗೆ ಬರ್ತದೆ, ಅವಾಗ ಹೇಳ್ತೀನಿ. ತಡಿ, ಚಿಕ್ಕದವ್ರುಗಳು ಒಳಗೋದ್ರು. ಈಗಾರ ಹೇಳಿ ಏನಾಯ್ತು ಅಂತ. ಶಿವು ಶಾರದಿ ಇರೋ ಜಾಗಕ್ಕೆ ಹೋಗಿದ್ದ ಅನ್ಕಣೋ. ಅವಳಲ್ಲಿದ್ದಾಳೆ ಅಂತ ಗೊತ್ತಾ ಹೋಗಿದೆ ಅವನಿಗೆ. ಯಾರು ಏನು ಅಂತ ತಿಳ್ಕೊಂಡು ಇಲ್ಲಿಗೆ ಬರ್ತಾನಂತೆ ನಮ್ಮನೆಗೆ. ಅವ್ನು ಧ್ವನಿ ಕೇಳ್ತಾ ಇದ್ರೆ ನನಗೆ ಯಾಕೋ ಹೆದರಿಕೆ ನಡ್ಕ ಶುರು ಆಗ್ತಿದೆ ಕಣೋ. ಅವನ ಧ್ವನಿನಲ್ಲಿ ಯಮಧರ್ಮರಾಯನ ಧ್ವನಿ ಕೇಳಿದಾಗ ಅನ್ನಿಸ್ತಿದೆ. ಆಗಲ್ಲ ಆಗಲ್ಲ ಕಣೋ, ಏನಾಗುತ್ತೋ ಏನೋ. ಹೆದರಿಕೆ ಆಗ್ತಿದೆ ಕಣೋ ಛತ್ರಿ, ಹೆದರಿಕೆ ಆಗ್ತಿದೆ. ಎಲ್ಲ ಎಲ್ಲ ಮುಗ್ದೋಯ್ತು ಛತ್ರಿ, ಎಲ್ಲ ಮುಗ್ದೋಯ್ತು ಕಣೋ. ಅಮ್ಮ, ಅಪ್ಪ, ನೀರು ಕೊಡ್ರಪ್ಪ. ಗಂಟ್ಲು ಬಾಲ ಹುಡುಕ್ತಿದೆ, ಒಂಚೂರು ನೀರು ಕೊಡ್ರಪ್ಪ. ನೀರು ಬೇಕಾ? ನೀರು, ನೀರು ತಂದ್ಕೊಡ. ನೀರು ಬೇಕಾ? ನೀರು ತಗೊಳಮ್ಮ, ನೀರು ಕುಡಿ. ನೀರು ನೋಡು, ನೀರು ಬೇಕಾ ಅಂದ್ರು. ಶತ್ರು ಕೇಳಿದ್ರು ನೀರು ಕೊಡಬೇಕು ಅಂತಾರೆ. ಒಂದು ತೊಟ್ಟು ನೀರು ಕೊಡ್ರಪ್ಪ. ಹಿಂಗೆ ಮಾಡಬೇಡ್ರಿ, ನಿಮಗೆ ಪಾಪ ಸುತ್ಕತ್ತೈತೆ. ನೀರು ಕೊಡ್ರಪ್ಪ, ನಾಲ್ಗೆಲ್ಲ ಒಣಗ್ತೈತೆ. ನೀರು ಕೊಡ್ರಪ್ಪ. ಕೊಡಲ್ಲ ಅಂದ್ರೆ ಏನೇ ಮಾಡ್ತೀಯಾ? ನೀನಿರೋದು ನಮ್ಮ ಜಾಗದಲ್ಲಿ, ನಮಗೆ ಬುದ್ಧಿ ಹೇಳಕ್ ಬರ್ತೀಯಾ? ದೀಪ ಆರೋಕ್ಕೆ ಮುಂಚೆ ಸಾನೆ ಜೋರಾಗಿ ಉರಿತದೆ. ಕೊನೆವರೆಗೂ ಹಿಂಗೆ ಉರಿತೀನಿ ಅಂತ ಅಹಂಕಾರದಿಂದ ಮೆರೀತಾರೆ. ಆದರೆ ಒಂದೇ ಕ್ಷಣಕ್ಕೆ ಆರೋಗುತ್ತೆ. ಒಬ್ಬೊಬ್ಬರು ಪ್ರಾಣನು ವಿಧಿ ಬಂದು ಒತ್ಕೊಂಡೋಯ್ತದೆ. ಈಗಲೂ ಕಾಲ ಮಿಂಚಿಲ್ಲ. ಬದಲಾಗ್ರಿ, ಎಲ್ಲರೂ ಬದಲಾಗ್ರಿ. ವಿಧಿ ಬರ್ತಂತೆ ವಿಧಿ.
ನೋಡ್ರು ಅಮ್ಮ ಭವಿಷ್ಯ ನುಡಿತಾವಳೆ. ಈ ಜಾಗಕ್ಕೆ ಬರಬೇಕು ಅಂದ್ರೆ ಅದು ನಮ್ಮ ಯಜಮಾನ್ರ ಕೈಯಲ್ಲಿ ಮಾತ್ರ ಸಾಧ್ಯ. ಅವ್ರು ಬಿಟ್ಟು ಬೇರೆ ಯಾರೇ ಬಂದ್ರು ಒಳಗೆ ಬರ್ತಾರೆ, ಜೀವಂತ ಹೊರಗಡೆ ಯಾರು ಹೋಗಲ್ಲ. ವಾಕಳವ್ವ ಕಣ್ ಬಿಟ್ಟಾಗೈತೆ. ನಾನಿಲ್ಲಿರೋ ಸುಳುವು ನನಗೆ ಗೊತ್ತಿಲ್ದಂಗೆ ನಮ್ಮವ್ರಿಗೆ ಕೊಟ್ಟಾಗೈತೆ. ಅವ್ರು ಯಾವ ಕ್ಷಣದಲ್ಲಿ ಬೇಕಾದರೂ ಇಲ್ಲಿ ಬರ್ಬೋದು. ಯಮ 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 ಬರ್ತಾನೆ. ಈಗಲೂ ಕಾಲ ಮಿಂಚಿಲ್ಲ. ನೀವೆಲ್ಲ ಬದಲಾಗ್ರಿ. ದಣಿ, ಅಮ್ಮ ಮಗ ಮುಖಾಮುಖಿ ಆದ್ರೆ ಮುಗೀತು ಕತೆ. ಅಷ್ಟೇಯ, ಈಟ್ ವರ್ಷ ನೀವು ಕಟ್ಕೊಂಬಂದಿರೋ ಕತೆ ನಿಮ್ಗೆ ಮುಳ್ಳು ಹಚ್ಚಿಚ್ಚಕ್ಕಿಲ್ವಾ? ಆ ಶಿವ ಸುಮ್ಮನೆ ಬುಟ್ಟಾನ ನಿಮ್ನ? ನೀರಾಗಿದ್ರು ಮಜ್ಜಿಗೆನೆ, ಹುಚ್ಚಿ ಆಗಿದ್ರು ತಾಯಿನೇ ಕಣೋ. ಆ ಶಿವುಗೆ ಅವ್ರ ತಾಯಿ ಬಗ್ಗೆ ನಾನು ಕಟ್ಟಿರೋ ಕತೆ ಅವ್ನು ನಂಬಿದಾನೆ. ಆದರೆ ಆ ಕತೆ ಹೇಳುವಾಗ ಶಿವು ಕಣ್ಮುಂದೆ ಅವಳ ತಾಯಿ ಇರಲಿಲ್ಲ. ಆದ್ರೆ ಈಗ ಶಾರದಿ ಅವನ ಕಣ್ಮುಂದೆನೇ ಇದ್ದಾಳೆ. ಹಾಗಾಗಿ ಕಣ್ಣೆದುರಿಗೆ ತಾಯಿ ಇದ್ದಾಗ ಯಾವ ಕಥೆನೂ ಲೆಕ್ಕಕ್ಕೆ ಬರಲ್ಲ. ಹೇಗಾದರೂ ಮಾಡಿ ಅವರಿಬ್ರು ಎದುರು ಬದುರಾಗೋದು ತಪ್ಪಿಸ್ಬೇಕಲ್ಲೋ ಛತ್ರಿ. ದಣಿ, ಆ ಶಿವುಗೆ ನೀವು ನಾಯಿಗೆ ಬಿಸ್ಕತ್ ಹಾಕಿ ಸಾಕಿರೋ ಥರ ಸಾಕಿದ್ದಕ್ಕೆ ಆ ಋಣನೇ ನಿಮ್ಮನ್ನೇ ಇವತ್ತು ಕಾಪಾಡಿರೋದು. ಯಾವರು ನಿಮ್ಮ ಕಡೆನೇ ಅವನೇ.